ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ಲತ್ತೀನಿ. ಯಾರು ಸ್ಕಿಪ್ ಮಾಡದೇನೆ ನೋಡ್ರಿ. ಇವತ್ತಿನ ರೆಸಿಪಿ ಬಂದು ಟೊಮೆಟೊ ಚಟ್ನಿಯನ್ನು ಮಾಡ್ಬೇಕಂತಂದು ಮಾಡ್ಲತ್ತೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಮೆಂತ್ಯ, ಗಾರ್ಲಿಕ್, ಜಿಂಜರ್, ಕೊತ್ತಂಬರಿ ಮತ್ತು ಪುದೀನ, ಅರಿಶಿಣ, ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಪೌಡರ್ ಅಂದ್ರೆ ಸ್ವಲ್ಪ ಕಲರಿಗೋಸ್ಕರ, ಟೊಮೆಟೊ ಮತ್ತು ಈರುಳ್ಳಿ ಇಷ್ಟು ಬೇಕು. ಇದನ್ನೆಲ್ಲ ಒಂದು ಸೈಡ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಇವೆಲ್ಲ ಹುರ್ಕೋಬೇಕಾಗ್ತದೆ. ಇದು ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಬೇಕಾಗ್ತದೆ. ಒಂದೊಂದಾಗಿ ನಿಮ್ಗೆ ಪೂರ್ತಿ ಡಿಟೇಲಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಫಸ್ಟ್ ಒಂದು ಪ್ಯಾನ ನಾನ್ ಸ್ಟಿಕ್ ತೊಗೋರಿ. ಯಾಕಂತಂದ್ರೆ ಇದು ಎಲ್ಲ ಅಂಟ್ಕೋತದಲ್ಲ, ಹಂಗಂತಂದು ಇದಕ್ಕೆ ನಾನ್ ಸ್ಟಿಕ್ಕೇ ಬೇಕಾಗ್ತದೆ. ಇದು ತೊಗೊಂಡು ಪ್ಯಾನ್ ತೊಗೊಂಡು ಅದ್ರೊಳಗೆ ಸ್ವಲ್ಪ ಆಯಿಲ್ ಹಾಕಿ ಏನು ಮಾಡಬೇಕು, ಫಸ್ಟಿಗೆ ಈರುಳ್ಳಿಯನ್ನು ಹುರ್ಕೋಬೇಕಾಗ್ತದೆ. ಸ್ವಲ್ಪ ಕಲರ್ ಚೇಂಜ್ ಆಗ್ಲತ್ತದಪ್ಪ ಅಂತಂದ್ರೆ ಇವೆಲ್ಲ ಏನಂತ ಹೇಳೀನಿ ಸೈಡಿಗೆ ಇಟ್ಟಿನಲ್ಲ, ಅವೆಲ್ಲ ಇದ್ರೊಳಗೆ ಒಂದೇ ಸಲಕ್ಕೆ ಹಾಕಬೇಕು. ಇವು ಸ್ವಲ್ಪ ಚೇಂಜ್ ಆಗಬೇಕಲ್ಲ ಈರುಳ್ಳಿ, ಆವಾಗ ಒಂದೇ ಸಲ ಹಾಕಿ ಬಿಟ್ಬಿಡಬೇಕು. ಫುಲ್ ಎಲ್ಲ ಫ್ರೈ ಆಗಬೇಕು. ಅದು ಎಲ್ಲ ಒಂದೊಂದಾಗಿ ನಿಮಗೆ ತೋರಿಸ್ಲತ್ತೀನಿ, ನೋಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಮನೆಗೆ. ಇದ್ರೊಳಗೆ ಒಂದು ವಸ್ತುವನ್ನು ಹಾಕೋದು ಮರ್ತ್ಬಿಟ್ಟಿನಿ, ನಿಮಗೆ ತೋರಿಸಿಲ್ಲ. ಅದು ಏನಪ್ಪ ಅಂತ ಚಕ್ಕೆ ಪೌಡರ್ ಹಾಕೋದನ್ನು ನೆನಪು ಹೋಗಿತ್ತು, ನಿಮಗೆ ತೋರಿಸಿಲ್ಲ ಅಷ್ಟೇ. ನಾ ಹಾಕಿದ್ದೀನಿ, ಅದು ಒಂದು ಸ್ವಲ್ಪ ಹಾಕ್ರಿ. ಬೇಕಾದ್ರೆ ನೀವು ಅದನ್ನು ಹಾಕ್ಬೋದು. ಇಲೈಚಿ ಮತ್ತು ಲವಂಗ ಕೂಡ ಹಾಕೋಬೋದು. ಯಾಕಂತಂದ್ರೆ ಇದು ಫ್ಲೇವರ್ಗೋಸ್ಕರ ಚಂದ ಅನಿಸ್ತದ, ಹಾಕ್ಬೋದು ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಇರಲಿಲ್ಲ ಅದ್ರ ವಾಸನೆ ಅದು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ನೋಡ್ಬೋದು ನೀವು ಎಲ್ಲ ಒಂದೇ ಸಲಕ್ಕೆ ಹಾಕೀನಿ. ಚಕ್ಕೆ ಮತ್ತು ಲವಂಗ ಅವು ಇವು ಹಾಕ್ತಾರೆ ನನ್ನ ಮಕ್ಕಳು. ಇದು ಎಲ್ಲ ವಾಸನೆ ಆಗಲ್ಲ ಮಮ್ಮಿ, ಏನೂ ಹಾಕ್ಬಾರ್ದು ನೋಡು, ಸಿಂಪಲ್ಲಾಗಿ ಮಾಡು ಟೊಮೆಟೊ ಚಟ್ನಿ, ಅದೇ ಒಯ್ತೀವಿ ಇವತ್ತು ಅಂತಂದು ಸ್ಕೂಲಿಗೆ ಮಾರ್ನಿಂಗಿಂದನೇ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವಿಷಯ ಏನಪ್ಪ ಅಂತಂದ್ರೆ ಈ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಹೇಳಬೇಕಂತ ಇದ್ದೀನಿ. ಏನಂತಂದ್ರೆ 75 ಡೇಸ್ದು ಹಾರ್ಡ್ ಚಾಲೆಂಜನ್ನು ಮಾಡಬೇಕಂತಂದು ಪ್ಲ್ಯಾನ್ ಹಾಕಿದ್ದೀನಿ. ಅದಕ್ಕೆ ನೀವು ಕೂಡ ನನ್ನ ಜೊತೆ ಇರಬೇಕು ಅಥವಾ ಮಾಡಬೇಕು ಅಂತ ಅನ್ಕೋತೀನಿ. ನೀವು ಸಹಕರಿಸಿದರೆ ಮಾತ್ರ ಈ ಚಾಲೆಂಜಲ್ಲಿ ಪಾಸ್ ಆಗ್ತೀನಿ ಅಂತ ಹೇಳ್ಬೋದು. ನೀವಿರಲಿಲ್ಲ ಅಂತಂದ್ರೆ ನಾ ಏನೂ ಇಲ್ಲ, ಶೂನ್ಯ. ಹಂಗಂತಂದು ಈ ಹಾರ್ಡ್ ಚಾಲೆಂಜನ್ನು ನಾ ಮಾಡಬೇಕು ಅಂತಂದು ಯಾರ್ಯಾರಿಗೆ ಇಷ್ಟ ಆದ ಈ ಕಮೆಂಟಲ್ಲಿ ಹಾಕ್ರಿ. ಆಮೇಲೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಂದು ಕಮೆಂಟಲ್ಲಿ ತಿಳಿಸ್ಬೋದು. ಆಮೇಲೆ ಸ್ಟಾರ್ಟ್ ಮಾಡ್ತೀನಿ 75 ಡೇಸ್ದು ಹಾರ್ಡ್ ಚಾಲೆಂಜ. ನೀವು ಎಷ್ಟು ಹೆಚ್ಚಾಗಿ ನಂಗೆ ಕಮೆಂಟ್ ಮಾಡ್ತಿರಲ್ಲ ಹಾರ್ಡ್ ಚಾಲೆಂಜ್ದು, ಅದು ಕಂಪಲ್ಸರಿ ಏನು ಕಮೆಂಟಲ್ಲಿ ಹಾಕಬೇಕು. ಆವಾಗೇ ನಾನು ಇನ್ನೊಂದ್ಸಲ ಹೇಳ್ತೀನಿ, ನೀವು ಕಮೆಂಟ್ ಮೂಲಕ ತಿಳಿಸಿದ್ರಂದರೆ ನಾನು ಹಾರ್ಡ್ ಚಾಲೆಂಜನ್ನು ಒಪ್ಕೋತೀನಿ ಅಂತಂದು ಹೇಳ್ತೀನಿ. ಆಮೇಲೆ ನೋಡ್ಬೋದು ನೀವು ಎಲ್ಲ ಮಿಕ್ಸ್ ಮಾಡಿ ಈ ಥರ ಫುಲ್ಲು ಏನಾಗ್ಯದ, ಕ್ರೀಮಿ ಟೈಪ್ ಆಗ್ಯದ, ಎಲ್ಲ ಮೆಲ್ಟ್ ಆಗ್ಯಾವ ಟೊಮೆಟೊ ಮತ್ತು ಈರುಳ್ಳಿ ಇವೆಲ್ಲ. ಒಂದು ಸ್ವಲ್ಪ ಅದ್ರೊಳಗೆ ಹಸಿಮೆಣ್ಸಿನ್ಕಾಯಿ 1-2 ಇದ್ದರೆ ಸಾಕು, ಹಾಕ್ಬೋದು. ಆಮೇಲೆ ಇದು ಏನು ಮಾಡಬೇಕಪ್ಪ ಅಂತಂದ್ರೆ ಎಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕಬೇಕಾಗ್ತದೆ. ಯಾಕಂತಂದ್ರೆ ಡೈರೆಕ್ಟಾಗಿ ಜಾರ್ ಒಳಗೆ ಹಾಕ್ದೀವಂತಂದ್ರೆ ಅದು ಏನಾಗ್ತದೆ, ಬ್ಲಾಸ್ಟ್ ಆಗಿಬಿಡ್ತದೆ. ಅದನ್ನು ಬಿಸಿ ಎರಡೂ ಬಿಸಿ ಅಂತಂದ್ರೆ ಸರಿಯಾಗಿರಲ್ಲ. ಹಂಗಂತಂದು ಇದು ಒಂದು ಸ್ವಲ್ಪ ತಣ್ಣಗಾಗಬೇಕಂತಂದು ಸ್ವಲ್ಪ ಟೈಮ್ ಇರಲಿಲ್ಲ ಅಂತಂದ್ರೆ ಹಾಗೆ ಏನು ಮಾಡಬೇಕು, ಫ್ಯಾನಿನ ಕೆಳಗೆ ಒಂದು ಸ್ವಲ್ಪ ಫ್ಯಾನ್ ಒಂದು 5 ನಿಮಿಷ ಹಚ್ಚಿ ಹಂಗೆ ಇಡ್ಬೋದು ಆರೋ ಸಲುವಾಗಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಒಳಗೆ ಹಾಕಬೇಕು. ನೋಡ್ಬೋದು ನೀವು, ನಾನು ಮಿಕ್ಸಿ ಒಳಗೆ ಜಾರ್ ಒಳಗೆ ಹಾಕ್ಲತ್ತೀನಿ. ಜಾರ್ ಒಳಗೆ ಹಾಕಿ ಸ್ವಲ್ಪ ಎಷ್ಟು ಅಷ್ಟು, ಜಾಸ್ತಿ ಹಾಕಿದ್ರೆ ಅದು ಸಣ್ಣ ಆಗಂಗಿಲ್ಲ. ಹಂಗಂತಂದು ಸ್ವಲ್ಪ ಎಷ್ಟು ಅಷ್ಟು ಹಾಕಿ ಸಣ್ಣ ಮಾಡ್ಕೋಬೇಕಾಗ್ತದೆ. ಹಂಗಂತಂದು ಇದಕ್ಕೆ ಬರೀ ಏನು ಮಾಡಬೇಕು, ಸಾಸಿವೆ ಮತ್ತು ಕರಿಬೇವು ಅಷ್ಟೇ ಹಾಕ್ಕೊಂಡು ಒಗ್ಗರಣೆ ಹಾಕಬೇಕಾಗ್ತದೆ. ನೋಡ್ಬೋದು ನೀವು, ಅದು ಒಂದು ಸ್ವಲ್ಪ ಸ್ಟಿಕ್ಕಿ ಎಲ್ಲ ಇದು ಆಗಿತ್ತು, ಹತ್ತಿದ್ದಿತ್ತು. ಅದ್ರ ಸಲುವಾಗಿ ಅದು ಎಲ್ಲ ತೆಗೆದು, ಅದು ಪ್ಯಾನ್ ತೆಗೆದು ಇನ್ನೊಂದು ಪ್ಯಾನ್ ಇಟ್ಕೊಂಡು
ಇದ್ರೊಳಗೆ ಏನು ಮಾಡ್ತಾ ಇದ್ದೀನಿ, ಒಗ್ಗರಣೆ ಸಲುವಾಗಿ ರೆಡಿ ಮಾಡ್ಕೊಂಡಿನಿ. ಹಂಗಂತಂದು ಇದು ನೋಡ್ರಿ ಇಷ್ಟೇ ಬೇಕಾಗ್ತದೆ ಇದಕ್ಕೆ. ನಾನಂತೂ ಸಿಂಪಲ್ ಆಗಿರುವಂಥ ರೆಸಿಪಿಯನ್ನು ತೋರಿಸ್ತೀನಿ. ಹೆಚ್ಚಿಗೆ ಹೆವಿ ಏನಪ್ಪ ಅಂತಂದ್ರೆ ಮಸಾಲ ಇಟ್ಕೊಂಡದು ತೋರ್ಸಲಾಗಿನಿ. ಯಾಕಂತಂದ್ರೆ ಅದು ಹೆಲ್ತಿಗೂ ಕರೆಕ್ಟಾಗಿರಲ್ಲ, ಏನಿಲ್ಲ. ಆದ್ಮೇಲೆ ಮನ್ಯಾಗ ತಿನ್ನುವವರು ಇರಬೇಕು. ಮಸಾಲ ಜಾಸ್ತಿ ಹಾಕಿದ್ರೆ ನಮ್ಮ ಮನ್ಯಾಗ ಬೈತಾರೆ ಜಾಸ್ತಿ ಏನಿದು ಮಸಾಲ ಮಸಾಲ ಅಂತಂದು. ಅದಕ್ಕೆ ಎಷ್ಟು ಸಿಂಪಲ್ ಅಡುಗೆ ಇರ್ತದ ಅಷ್ಟು ಕರೆಕ್ಟಾಗಿ ಹೋಗ್ತದ, ತಿನ್ಲಕ್ಕೆ ಇಷ್ಟ ಆಗ್ತದ ಅಂತಂದು ಹೇಳ್ಬೋದು. ನೋಡ್ಬೋದು ನೀವು ಲಾಸ್ಟಾಗಿ ಈ ಥರ ಟೊಮೆಟೊ ಚಟ್ನಿ ಈ ಥರ ಆಗ್ಯದ. ನೀವು ಒಂದ್ಸಲ ಮಾಡಿ ನೋಡ್ರಿ ಮನ್ಯಾಗ. ನೋಡಿ ಯಾರು ಕಮೆಂಟ್ ಹಾಕಲಾಗಿರಿ, ಯಾರು ಟ್ರೈ ಮಾಡಲಾಗಿರಿ ಅಂತ ಅರ್ಥ. ನೀವು ಅದ್ರ ಸಲುವಾಗಿ ಇನ್ನೊಂದ್ಸಲ ಹೇಳ್ತೀನಿ, ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಅಂತಂದು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.